ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಮುಂದಿನ ದಿನಗಳಲ್ಲಿ ಈ ರೋಡು ಪೂರ್ತಿ ಕಳ್ಬೇಕಾಗಿದೆ. ಕೆ ಎಚ್ ಮುನಿಯಪ್ಪ ಅವರಿಗೆ ಸುಮಾರು ಸತಿ ಈ ರೋಡಿನ ಬಗ್ಗೆ ಗಮನ ಹರಿಸಿದ್ದೀವಿ. ಆದರೂ ಕೂಡ ಇವತ್ತು ನಾಳೆ ಅಂತೇಳಿ ಈ ಮಳೆ ಜಾಸ್ತಿ ಆಗಿದೆ. ಈ ವೆಹಿಕಲ್ ಓಡಾಡಿ ಗುಂಡಿಗಳಂತೂ ಒಂದು ಮೊಣಕಾಲುದ್ದ ಗುಂಡಿ ಬಿದ್ದಿದ್ದಾವೆ. ದಯವಿಟ್ಟು PWಗೆ ಇವತ್ತೇ ಕ್ರಮ ಕೊಡಿಸಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ನಮಗೆ. ಇಲ್ಲಾಂದ್ರೆ ಈ ಮುಂದಿನ ದಿನಗಳಲ್ಲಿ DC ಆಫೀಸ್ ಆಗಲಿ ಇಲ್ಲ ದೊಡ್ಡಬಳ್ಳಾಪುರ PW ಆಫೀಸ್ ಆಗಲಿ ನಾವು ಧರಣಿ ಹಾಕ್ತೀವಿ, ಮುತ್ತಿಗೆ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಬೇಕೇ ಬೇಕು ನಮಗೆ. ಬೇಗ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಾಧ್ಯಮದವ್ರಿಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತ ಈ ಅಕ್ಕಪಕ್ಕ ಹಳ್ಳಿಯವರು ಎಲ್ಲರೂ ಒಂದು ರಸ್ತೆ ತಡೆ ಮಾಡಿ ಎಲ್ಲ ಸಹಕರಿಸ ಕೊಟ್ಟಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ರೈತರಿಗೆ ಏನು ಇವಾಗ ಬಿತ್ತನೆ ಕಾಲ ಆಗಿರೋದ್ರಿಂದ ಉಳುಮೆ ಮಾಡಿ ಬಿತ್ತನೆ ಸಂದರ್ಭ ಆಗಿರೋದ್ರಿಂದ ರೈತರಿಗೆ ಲಾಗೋಡಾಗಲಿ ಗೊಬ್ಬರ ಹೊತ್ಕೊಂಡು ಹೋಗೋದಕ್ಕೆ ಬೈಕ್ನಾಗ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. 2 ಮೂಟೆ ಹಾಕ್ಕೊಂಡಿದ್ದು ಬಂದರೆ ಪಂಚರ್ ಆಗ್ತದೆ. ದಯವಿಟ್ಟು ಗುಂಡಿಗಳಾದರೂ ಮುಚ್ಚಿ ಇದನ್ನು ರೈತರಿಗೆ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಏನು ಇವತ್ತು ಕೆ ಎಚ್ ಮುನಿಯಪ್ಪನವರು ಮಿನಿಸ್ಟರ್ ಆಗಿದ್ರು ತಮ್ಮನ್ನ ಗಮನಕ್ಕೆ ಬರ್ತಾ ಇಲ್ಲ. ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ ಹೊರತು ಏನು ಕೆಲಸ ಮಾಡ್ತಾಯಿಲ್ಲ. ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಏನು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ರೈತರು ಇವಾಗ ಟ್ರಾಕ್ಟರ್ ಆಗಲಿ ಬೈಕ್ ಆಗಲಿ ಓಡಾಡೋಕೆ 1-2 ಮೂಟೆ ಲಾಗೋಡ್ ಹಾಕೊಂಡಾಗಲಿ 1-2 ಮೂಟೆ ಬೀನ್ಸ್ ಹಾಕೊಂಡಾಗಲಿ ಓಡಾಡೋಕ್ಕಾಗಲ್ಲ. ಆಟೋದಾಗ ಒಂದು 10 ಮೂಟೆ ಚೀಲ ಹಾಕ್ಕೊಂಡು ಬರೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. 1000 ರೂಪಾಯಿ ಬಾಡಿಗೆ ಕೇಳ್ತಾ ಇದ್ದಾರೆ ದೊಡ್ಡಬಳ್ಳಾಪುರಕ್ಕೆ. ಗುಂಡಿ ಸರಿ ರೋಡ್ ಸರಿ ಇಲ್ಲ ಅಂದಿದ್ದಕ್ಕೆ ರೈತರಿಗೆ ಜಾಸ್ತಿ ಅನಾನುಕೂಲ ಆಗ್ತಾ ಇದೆ. ದಯವಿಟ್ಟು ಗುಂಡಿಗಳಾದರೂ ಮುಚ್ಚಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅಧಿಕಾರಿಗಳು ಬೇಗನೆ ಎಚ್ಚೆತ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ನಂದೀಶ್ ಅಂತೇಳಿ.